ನಮಸ್ಕಾರ ಸ್ನೇಹಿತರೆ, ನಾನು ವಿಜಿತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ನನಗೆ 8 ದಿನಗಳ ಮುಂಚೆ ಕೃಷ್ಣ GA ಅನ್ನುವಂಥವ್ರು ಒಂದು ಕ್ವೆಶ್ಚನ್ ಕೇಳಿದ್ದಾರೆ. ಆಡಿಯೋ ಲೈಬ್ರರಿಲಿ ಡೌನ್ಲೋಡ್ ಮಾಡಿದ ಮ್ಯೂಸಿಕ್ಕು ಡಿಸ್ಕ್ರಿಪ್ಷನಲ್ಲಿ ಕ್ರೆಡಿಟ್ ಹಾಕಬೇಕಾ ಸರ್ ಅನ್ನುವಂಥದ್ದು. ನನಗೆ ಯೂಶ್ವಲಿ ಸ್ವಲ್ಪ ಕ್ರಿಯೇಟರ್ಸ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋದ್ರಿಂದ ನಾನು ಇದು ಅವ್ರಿಗೆ ಮಾತ್ರ ಅಲ್ಲದೆ ಬೇರೆಯವರಿಗೂ ಹೆಲ್ಪ್ ಆಗ್ಬೋದು ಅನ್ನುವಂಥ ಒಂದು ಕಾರಣದಿಂದಾಗಿ ಆಡಿಯೋ ಲೈಬ್ರರಿ ಸೆಕ್ಷನಿಗೆ ಹೋಗೋಣ. ಅದಕ್ಕೆ ಹೇಗೆ ಹೋಗಬೇಕು ಅನ್ನುವಂಥದ್ದು ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ನಾನು ನನ್ನ ಒಂದು ಸ್ಟುಡಿಯೋಗೆ ಬಂದಿದ್ದೀನಿ. ಇಲ್ಲಿ ಕೆಳಗೆ ಆಡಿಯೋ ಲೈಬ್ರರಿ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಹಲವಾರು ಸಾಂಗ್ಸ್ಗಳು ನಮಗೆ ಶೋ ಆಗುತ್ತೆ. ನಮಗೆ ಗೊತ್ತಿರೋ ಹಾಗೆ ಇಲ್ಲಿ ಹಲವಾರು ಸಾಂಗ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಅರೌಂಡ್ ಇವ್ರು ಹೇಳೋ ಪ್ರಕಾರ 1000ಕ್ಕೂ ಜಾಸ್ತಿ ಸಾಂಗ್ಸ್ಗಳಿದ್ದಾವೆ. ಇಲ್ಲಿ 1425 ಸಾಂಗ್ಸ್ಗಳಿದ್ದಾರೆ. ಬಟ್ ನನಗೆ ಬಂದಿರುವಂಥ ಕ್ವಶನ್ನು, ಈ ಸಾಂಗ್ಸ್ಗಳನ್ನು ಯೂಸ್ ಮಾಡಿದ್ರೆ ಡಿಸ್ಕ್ರಿಪ್ಷನಲ್ಲಿ ಆಟ್ರಿಬ್ಯೂಷನ್ಸ್ನ ಹಾಕಬೇಕಾ ಬೇಡವಾ ಅನ್ನುವಂಥದ್ದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಇದರಲ್ಲಿ 2 ಟೈಪ್ಸ್ ಇರುತ್ತೆ. ಇದರಲ್ಲಿ 2 ಟೈಪ್ಗಳಲ್ಲಿ ಫಸ್ಟ್ ಟೈಪು ಆಟ್ರಿಬ್ಯೂಷನ್ ಯಾವುದೇ ರೀತಿಯಾದಂತೆ ಹಾಕುವ ಅಗತ್ಯ ಇರೋದಿಲ್ಲ, ಮತ್ತು ಸೆಕೆಂಡ್ ಟೈಮ್ ಆಟ್ರಿಬ್ಯೂಷನ್ ಹಾಕುವ ಅಗತ್ಯ ಇರುತ್ತೆ. ಆ ರೀತಿಯಾಗಿ ಸಾಂಗ್ಗಳು ಯಾವ್ದು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನೋಡೋದಾದರೆ, ನಮಗೆ ಆ್ಯಕ್ಚುಲಿ ಇದನ್ನು ಓಪನ್ ಮಾಡಿದಾಗ ಏನೆಲ್ಲ ಶೋ ಆಗುತ್ತೆ ಇದೆಲ್ಲ ಆ್ಯಕ್ಚುಲಿ ಆಟ್ರಿಬ್ಯೂಷನ್ ರಿಕ್ವೈರ್ ಆಗಿರೋದಿಲ್ಲ. ಇದಕ್ಕೆ ನಾವು ಹಾಗೆ ಈಸಿಯಾಗಿ ಫ್ರೀಯಾಗಿ ಹಾಕ್ಕೊಳ್ಬಹುದು. ಸಿಂಪಲ್ ಆಗಿ ನಿಮಗೆ ಇನ್ನೂ ಈಸಿಯಾಗಿ ಗೊತ್ತಾಗಬೇಕು ಅಂತ ನೋಡೋದಾದರೆ, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಒಂದು ಫಿಲ್ಟರ್ ಅಂತ ಬಟನ್ ಕಾಣ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಫಿಲ್ಟರ್ನಲ್ಲಿ ಆಟ್ರಿಬ್ಯೂಷನ್ ರಿಕ್ವೈರ್ಡ್ ಹಾಗೆ ಆಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡ್ ಅಂತ ಕಾಣ್ತಾ ಇದೆ. ನಾನಿವಾಗ ಆಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟರೆ ಸೇಮ್ ಸಾಂಗ್ಸ್ಗಳೇ ಬರುತ್ತೆ. ಇದನ್ನೇ ನೀವು ಯೂಟ್ಯೂಬ್ನಲ್ಲಿ ಡೌನ್ಲೋಡ್ ಮಾಡ್ಬೋದು. ಇಲ್ಲೇ ಜಸ್ಟ್ ಇಲ್ಲಿ ನೋಡಿ, ಇಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಕೊಟ್ಟರೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಇದಕ್ಕೆ ನೀವು ಯಾವುದೇ ರೀತಿಯಾದಂಥ ಒಂದು ಆಟ್ರಿಬ್ಯೂಷನ್ ಹಾಕುವ ಅಗತ್ಯ ಇರೋದಿಲ್ಲ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಇಲ್ಲಿ ಲೈಸೆನ್ಸ್ ಟೈಪ್ ಅಂತ ಇದೆಯಲ್ಲ, ಇಲ್ಲಿ ಯೂಟ್ಯೂಬ್ ಸಿಂಬಲ್ ಇದೆ ಅಂತಂದರೆ ಅದಕ್ಕೆ ಆಟ್ರಿಬ್ಯೂಷನ್ ಈಸ್ ನಾಟ್ ರಿಕ್ವೈರ್ಡ್ ಅಂತ ಅರ್ಥ. ಅದೇ ರೀತಿಯಾಗಿ ಇವಾಗ ನಾನು ಫಿಲ್ಟರ್ಗೆ ಹೋಗಿ ಆಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ತೀನಿ ನೋಡಿ ಇಲ್ಲಿ. ಅವಾಗ ಇಲ್ಲಿ ನೋಡಿ, ಇಲ್ಲಿ ಯೂಟ್ಯೂಬ್ ಸಿಂಬಲ್ ಏನಿದೆ ಅದು ಲೈಸೆನ್ಸ್ ಏನಿದೆ ಇದು CC ಅಂತ ಆಗುತ್ತೆ. ಓಕೆ, ಸೊ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಯು ಮಸ್ಟ್ ಇನ್ಕ್ಲೂಡ್ ದ ಆಟ್ರಿಬ್ಯೂಷನ್ ಇನ್ ದ ಡಿಸ್ಕ್ರಿಪ್ಷನ್ ಅಂತ ಇದೆ. ಅಂದರೆ ಇಲ್ಲಿರುವಂತಹ ಸಾಂಗ್ಸ್ಗಳಿಗೆ ನಾವು ಆಟ್ರಿಬ್ಯೂಷನ್ ಹಾಕಬೇಕಾಗತ್ತೆ. ಓಕೆ, ಏನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು? ಆಬ್ವಿಯಸ್ಲಿ ನೀವು ಯೂಟ್ಯೂಬ್ ಕ್ರಿಯೇಟರ್ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಏನನ್ನು ಹೇಗೆ ಹಾಕಬೇಕು ಅನ್ನೋದು ಗೊತ್ತಿರುತ್ತೆ. ಬಟ್ ಇಲ್ಲಿರುವಂಥದ್ದು ಹೇಗೆ ಏನನ್ನು ಹಾಕಬೇಕು ಅಂತ ನೋಡೋದಾದರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಇಲ್ಲೊಂದು ಮರ್ಮೇಡ್ ಅಂತ ಒಂದು ಸಾಂಗ್ ಇದೆ, ಅದು ಇಷ್ಟ ಆಯಿತು. ಬಟ್ ಇವಾಗ ಹಾಕಬೇಕು ಅಂದರೆ ರೂಲ್ಸ್ ಪ್ರಕಾರ ನಾನು ಇದಕ್ಕೆ ಒಂದು ಆಟ್ರಿಬ್ಯೂಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಅದು ಹೇಗೆ ಹುಡ್ಕೋದು ಅಂತ ನೋಡೋದಾದರೆ, ಇಲ್ಲೇ ನಾನು ಹೇಳ್ದಂಗೆ CC ಅಂತ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ನೀವು ಮೌಸನ್ನು ತೊಗೊಂಡು ಹೋದರೆ ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಬರುತ್ತೆ. ಅಥವಾ ನೀವು ಇನ್ ಕೇಸ್ ಮೊಬೈಲಲ್ಲಿ ಮಾಡ್ತಿದ್ದೀರಾ ಅಂತಂದರೆ ಡೈರೆಕ್ಟಾಗಿ ಈ ಒಂದು CC ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಓಕೆ, ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಬರ್ತಾ ಇದೆಯಲ್ಲ, ಇದನ್ನು ನಾವು ಆ್ಯಕ್ಚುಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಈ ಒಂದು ಸಾಂಗ್ ಮರ್ಮೇಡ್ ಅನ್ನುವಂಥ ಒಂದು ಸಾಂಗ್ ನೀವು ಯಾವ ಒಂದು ವಿಡಿಯೋದಲ್ಲಿ ಹಾಕ್ತೀರಾ ಅದರ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಫಸ್ಟಿಗೆ ಹಾಕಬೇಕು, ಲಾಸ್ಟಿಗೆ ಹಾಕಬೇಕು, ಮಧ್ಯಾಹ್ನ ಹಾಕಬೇಕು, ಈ ರೀತಿಯಾಗಿ ಯಾವುದೇ ರೂಲ್ಸ್ ಇಲ್ಲ. ಬಟ್ ಒಟ್ಟಿನಲ್ಲಿ ಇದು ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಇರಬೇಕಾಗತ್ತೆ. ಇದನ್ನು ಹೇಗೆ ಕಾಪಿ ಮಾಡ್ಬೋದು? ಇಲ್ಲಿ ನೋಡಿ, ಇಲ್ಲಿ ಒಂದು ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಕಾಪಿ ಆಗುತ್ತೆ. ಇದನ್ನು ನೀವು ಆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಸೇವ್ ಮಾಡಬೇಕು. ನೀವು ಇಷ್ಟೇ ಮಾಡಬೇಕಾಗಿರುವಂಥದ್ದು. ಬಟ್ ಯೂಶ್ವಲಿ ಈ ರೀತಿಯಾಗಿ ಮಾಡೋದಕ್ಕೆ ಹೋಗೋದಿಲ್ಲ. ಇದನ್ನು ಓಪನ್ ಮಾಡಿದಾಗ ನಿಮಗೆ ಯೂಶ್ವಲಿ ಈ ಒಂದು ಆಟ್ರಿಬ್ಯೂಷನ್ ನಾಟ್ ರಿಕ್ವೈರ್ಡ್ ಅಂತಲೇ ಇರುತ್ತಲ್ಲ, ಇದರಲ್ಲೇ ಇರುತ್ತದು. ಇದರಲ್ಲಿರೋ ಯಾವುದೇ ಸಾಂಗ್ಸ್ಗೂ ನೀವು ಆಟ್ರಿಬ್ಯೂಷನ್ ಹಾಕೋ ಅಗತ್ಯ ಇರೋದಿಲ್ಲ. ಬಟ್ ಇನ್ ಕೇಸ್ ನಿಮಗೆ ಆಟ್ರಿಬ್ಯೂಷನ್ ಹಾಕೋ ಸಾಂಗ್ಸ್ನಲ್ಲಿ ಯಾವ್ದಾದ್ರು ಇಷ್ಟ ಆಯಿತು ಅಂತಂದರೆ ನೀವು ಪ್ರತಿ ವಿಡಿಯೋಗೆ ಎಲ್ಲೆಲ್ಲ ಈ ಸಾಂಗ್ ಯೂಸ್ ಮಾಡಿದ್ರೆ ಅದಕ್ಕೆ ಹಾಕಬೇಕಾಗತ್ತೆ. ಓಕೆ, ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ, ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೂ ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.